ಸಿರವಾರ ವ್ಯಾಪ್ತಿಗೆ ಬರುವ ವಂದಲಿ ಗ್ರಾಮದಲ್ಲಿ 10 ವರ್ಷ ಗತಿಸಿರುವ ಅಭಿವೃದ್ಧಿ ಕಾಣದ ಕನಕ ವೃತ್ತ ಪಕ್ಕದ ರಸ್ತೆ ಮೌನ ವಹಿಸಿ ಚಿರನಿದ್ರೆಗೆ ಜಾರಿದ ಜನಪ್ರತಿನಿಧಿಗಳು. ರಾಯಚೂರು ಜಿಲ್ಲೆಯ ದೇವದುರ್ಗ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ವಂದಲಿ ಗ್ರಾಮದಲ್ಲಿ ಸುಪ್ರಸಿದ್ಧ ಪವಿತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಸುಪ್ರಸಿದ್ಧ ಗವಿಸಿದ್ದೇಶ್ವರ ಮಠವಿದ್ದರೂ ಕನಕ ವೃತ್ತದ ಪಕ್ಕದ ರಸ್ತೆ ಸಾಕಷ್ಟು ಗುಂಡಿಗಳು ಬಿದ್ದಿದ್ದರೂ ಕೂಡ ಸಾರ್ವಜನಿಕ ಮಹಿಳೆಯರು ಅಷ್ಟೇ ಅಲ್ಲದೆ ಮುದುಕರು, ವಾಹನ ಸವಾರರು, ರೈತರು ಹೊಲಗಳಿಗೆ ಕೆಲಸಕ್ಕೆ ಟ್ರ್ಯಾಕ್ಟರ್, ಎತ್ತಿನ ಬಂಡಿ, ಬೆಳೆದ ಬೆಳೆ ಮನೆಗೆ ತೆಗೆದುಕೊಂಡು ಹೋಗಬೇಕಾದರೆ ಜನರು ತಿರುಗಾಡಲು ಪರದಾಡುತ್ತಿದ್ದರು. ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಕಾರ್ಯದರ್ಶಿಗಳು, ಅಭಿವೃದ್ಧಿ ಅಧಿಕಾರಿಗಳು, ದೇವದುರ್ಗ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶಾಸಕರೇ ಒಂದು ಸಾರಿ ವಂದಲಿ ಗ್ರಾಮಕ್ಕೆ ವಿಸಿಟ್ ನೀಡಿ ಆ ರಸ್ತೆಯಲ್ಲಿ ತಾವು ನಡೆದುಕೊಂಡು ಹೋದರೆ ಮಾತ್ರ ಗೊತ್ತಾಗುತ್ತದೆ. ರೈತರ, ಸಾರ್ವಜನಿಕರ, ಮುದುಕರ, ವಾಹನ ಚಾಲಕರ ರಸ್ತೆಯಲ್ಲಿ ಬಂದರೆ ಏನಾಗುತ್ತದೆ ಎಂಬುದು ನಿಮಗೂ ತಿಳಿಯುತ್ತದೆ. ಇಂತಹ ಭೀಕರ ರಸ್ತೆ ಗುಂಡಿಗಳಲ್ಲಿ ಶಾಸಕ ಸುಪ್ರಸಿದ್ಧ ಮಠಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಬಂದರೂ ತಿಳಿಯದಂತೆ ಮೌನ ವಹಿಸಿದ್ದಾರೆಂದು ಗ್ರಾಮಸ್ಥರ ಆರೋಪ. ವಂದಲಿ ಗ್ರಾಮ ರೀ, ಪಲ್ಕಮಡ್ ಪಂಚಾಯತಿ ಬರುತ್ತಾ. ಈಗ 10 ವರ್ಷ ಆಯ್ತು ರೀ ಕಾಂಕ್ರೀಟ್ ಹಾಕಿ ತಿರುಗಿ ಇಲ್ಲಿ ಯಾರು ಕಿರ ಮಾಡಿಲ್ರಿ. ಇಲ್ಲಿ ಗಾಡಿಗಳಲ್ರಿ ಬಸವಣ್ಣ ಬರೋಕಟ್ಟು ಪ್ರಾಬ್ಲಮ್ ಆಗೈತೆ ರೀ. ಯಾಕಂದ್ರೆ ಇಲ್ಲಿ ಈ ಗಟ್ಟಿ ಮೇಲೆ ಇರೋದ ಒಕ್ಕಲ್ತಂದ್ರೆ ಜಾಸ್ತಿ ಐತಿ ರೀ. ಇಲ್ಲಿ ರೈತರು ಇರೋದ ಜಾಸ್ತಿ. ಇಲ್ಲಿ ಗಾಡಿನ ಮ್ಯಾಕ್ ಬರ್ತಾ ಇಲ್ಲ. ಇನ್ನು ಬಸವಣ್ಣ ಹೆಂಗೆ ಬರ್ತಾನ್ರಿ? 2 ಬ್ಯಾರಲ್ ನೀರು ಹಾಕಿ ನಾವು ಇಲ್ಲಿದ್ದ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿದ್ದ ಹೋಗ್ಬೇಕ್ರಿ. ಯಾಕಂದ್ರೆ ನಮ್ಗೆ ನೀರಾವರಿ ಇಲ್ರಿ, ನಮ್ಮ ಒಣ ಬೇಸಾಯ ರೀ. ನೀರು ಮಲ್ಲಿದ್ದ ಒಯ್ಬೇಕ್ರಿ. ಮತ್ತೆ ನೀರು ಬರ್ಲಿಕ್ಕನ ಮತ್ತೆ ನಾವು 2 ದಿನ ಎಣ್ಣೆ ಹೊಡೆದ ಗ್ಯಾಪ್ ಆಗುತ್ತೆ. ಆ ರೀತಿ ಅಷ್ಟರ ಮಟ್ಟಿಗೆ ತೆಗ್ಗುಗಳು ಬಿದ್ದಾವ. ಗಾಡಿ, ಟ್ರ್ಯಾಕ್ಟರ್, ಬಂಡಿ ಯಾವ ರೀತಿ ಹೋಗ್ತಾರೆ ನೀವೆಲ್ಲ? ಏನ್ ಇರುವಲ್ರಿ ನೀವು ಅಕ್ಕಗಳು ಮೆಲ್ಕಾಸ ಏನಂತಾರ ಮುದಿಯರು ಎಷ್ಟೋ ಜನ ಗಾಡಿಗಳು ಬೈಕ್ಗಳು ಬಿದ್ದು ಕೈಕಾಲ ಮುರ್ಕೊಂಡಾರ್ರಿ. ಇದು ಸಂಬಂಧಪಟ್ಟ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲ ನೋಡ್ಯಾರಿ. ಎಲ್ಲ ಸ್ಯಾಂಕ್ಷನ್ ಆಗ್ಯದ ಮಾಡ್ತು ಅಂತ ಹೇಳ್ತಾರ್ರಿ. ಬಂದು ಅಷ್ಟೇ ನೋಡ್ಯಾರಿ, ಏನಿಲ್ಲ ಅದ್ರ ಕೆಲಸ. ಎಷ್ಟು ವರ್ಷ ಆಯ್ತು ಈ ರೀತಿಯಾಗಿ? 10 ವರ್ಷ ಆಯ್ತು ರೀ. ಶಿವನಗೌಡ ನಾಯಕ್ ಮಾಡಿದ್ರೆ ತಿರುಗಿ ಇದ್ರ ಶನಕ್ಕೆ ಬಂದಿಲ್ರಿ ಯಾರು. ಇಲ್ಲಿ ಸ್ಥಳೀಯ ಶಾಸಕರಿಗೆ ಏನಾದ್ರ ಬಗ್ಗೆ ಗಮನ ಅದ? ಏನಿಲ್ರಿ. ಜಿ ಕರೀಂ ನಾಯಕ್ ಅವ್ರು ಇಲ್ಲಿ ಅಲ್ಲಿ ಗವಿಸಿದ್ದೇಶ್ವರ ಮಠಕ್ಕೆ ಬಂದಾರ್ರಿ. ಅಲ್ಲಿ ನೋಡ್ಯಾರ, ಅವ್ರಿಗೆ ಲೆಟರ್ ಕೊಟ್ಟಿವ್ರಿ. ಆ ರೋಡ್ನೇ ಹಂಗೆ ಬಂದಾರ ಅವರು? ಅಲ್ಲೇ ಬಂದಾರ. ಅದೇ ಕಾರ ಅದೇ ರೋಡ್ನಾಗ ಇಲ್ಲಿ ಬಂದಾರ, ಗತಿ ಮಠಕ್ಕೆ ಬಂದಾರ್ರಿ. ಹಂಗೆ ಬಂದ್ರ ಅದ್ರ ಬಗ್ಗೆ ಗಮನ ಇಲ್ರಿ. ನಾವು ಲೆಟರ್ ಕೊಟ್ಟಿವ್ರಿ, ಅವ್ರಿಗೆ ಹೇಳಿವಿ. ಅದ್ರ ಬಗ್ಗೆ ಏನು ಮಾಹಿತಿ ನಮಗೆ ಇನ್ನ ಇದು ಮಾಡಿಲ್ರಿ. ತಮ್ಮ ಹೆಸರು? ಹನುಮಂತ್ರಿ. ಈಗಲಾದರೂ ಸಂಬಂಧಪಟ್ಟಂತಹ ಕ್ಷೇತ್ರದ ಶಾಸಕರಾಗಲಿ ಹಾಗೂ ಇನ್ನುಳಿದವರಾಗಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಈ ರಸ್ತೆಯ ಅಭಿವೃದ್ಧಿಗೆ ಮುಂದಾಗುತ್ತಾರಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.